50ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸಾಕಷ್ಟು ಸುದ್ದಿ ಮಾಡಿದ ಅದೇ ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ಹೇರಿದ ತುರ್ತು ಪರಿಸ್ಥಿತಿಯ ಕರಾಳಕತೆ ಅದನ್ನೂ ಮೀರಿದ ಒಂದು ಸತ್ಯದ ಸಾಕ್ಷಾತ್ಕಾರವನ್ನೇ ಅನಾವರಣಗೊಳಿಸ್ತಾ ಇದೆ. ಯಾಕೆ ಈಗ ಇಷ್ಟು ಬೇಗ ಈಕೆಗೆ ಪದ್ಮಶ್ರೀ ಪುರಸ್ಕಾರ ಅಂತ ಪ್ರಶ್ನೆ ಮಾಡಿಕೊಂಡವರು ಈ ಎಮರ್ಜೆನ್ಸಿ ಅನ್ನೋ ಸಿನಿಮಾ ನೋಡಲೇಬೇಕು. ಇಂದಿರಾ ಗಾಂಧಿಯ ಜೀವನಗಾಥೆಯನ್ನು ಕುರಿತಂತೆ ಕಂಗನಾ ರನಾವತ್ ಸ್ವತಃ ತಾನೇ ಇಂದಿರಾ ಗಾಂಧಿಯೇ ಭೂಮಿಗಿಳಿದು ಬಂದವರಂತೆ ಕಾಣಿಸಿಕೊಂಡಿದ್ದಾರೆ. ಭಾರತದ ಪ್ರಧಾನಮಂತ್ರಿಯಾದ ತಮ್ಮ ತಂದೆ ನೆಹರು ತಮಗೆ ತೀನ್ ಮೂರ್ತಿ ಭವನದಲ್ಲಿ ಆಶ್ರಯ ಕೊಟ್ಟರೂ ಕೂಡ ರಾಜಕಾರಣದಲ್ಲಿ ಒಮ್ಮೆ ಕೂಡ ಚುನಾವಣೆ ನಿಲ್ಲಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಇಂದಿರಾ ಗಾಂಧಿ ಕೇವಲ ತಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಿಸಿಕೊಡುವಂಥ ಮಾಂತ್ರಿಕ ಶಕ್ತಿ ಮಾತ್ರವಾಗಿರಲಿಲ್ಲ, ಆಕೆ ಕೂಡ ಒಬ್ಬ ಹೆಣ್ಮಗಳಾಗಿದ್ಲು. ಹೊಸದಕ್ಕಿಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಎಮರ್ಜೆನ್ಸಿ ಇದು ಬರೀ ಸಿನಿಮಾ ಅಲ್ಲ, ಸತ್ಯದ ಸಾಕ್ಷಾತ್ಕಾರ. ಎಮರ್ಜೆನ್ಸಿ ಅಂದಾಕ್ಷಣವೇ ಕಳೆದ ವರ್ಷ 50ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸಾಕಷ್ಟು ಸುದ್ದಿ ಮಾಡಿದ ಅದೇ ಇಂದಿರಾ ಗಾಂಧಿ ಸಂಜಯ್ ಗಾಂಧಿ ಹೇರಿದ ತುರ್ತು ಪರಿಸ್ಥಿತಿಯ ಕರಾಳಕತೆ ನಿಜ. ಅದನ್ನೂ ಮೀರಿದ ಒಂದು ಸತ್ಯದ ಸಾಕ್ಷಾತ್ಕಾರವನ್ನೇ ಅನಾವರಣಗೊಳಿಸ್ತಾ ಇದೆ. ಕಳೆದ ವಾರ ಭಾರತದಾದ್ಯಂತ ಬಿಡುಗಡೆಯಾದ ಎಮರ್ಜೆನ್ಸಿ ಅನ್ನೋ ಒಂದು ಹಿಂದಿ ಸಿನಿಮಾ. ಇದರ ಪ್ರಮುಖ ಪಾತ್ರಧಾರಿ, ನಿರ್ಮಾಪಕಿ, ನಿರ್ದೇಶಕಿ ಇನ್ನಾರೂ ಅಲ್ಲ, ಭಾರತದ ಹೊಸ ತಲೆಮಾರಿನ ಅತ್ಯಂತ ಪ್ರತಿಭಾಶಾಲಿ ಆದರೆ ಅಷ್ಟೇ ವಿವಾದಾತ್ಮಕ ವ್ಯಕ್ತಿತ್ವದ, ವಿಕ್ಷಿಪ್ತ ಮನಸ್ಥಿತಿಯ, ವಿಲಕ್ಷಣ ನಡವಳಿಕೆಯ ನಟಿ ಕಲಾವಿದೆ ಕಂಗನಾ ರನಾವತ್. ಕಂಗನಾ ರನಾವತ್ಗೆ 2024 ವರ್ಷ ಅನೇಕ ರೀತಿಯಲ್ಲಿ ಅತ್ಯಂತ ಅದೃಷ್ಟವಂತ ವರ್ಷ. ಇದೇ ವರ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಿಮಾಚಲ ಪ್ರದೇಶದಿಂದ ಭಾಜಪ ಅಭ್ಯರ್ಥಿಯಾಗಿ ವೀರೋಚಿತ ಹೋರಾಟದ ಮೂಲಕ ಗೆದ್ದು ಲೋಕಸಭೆಯನ್ನು ಪ್ರವೇಶಿಸಿದ್ದಾರೆ ಕಂಗನಾ ರನಾವತ್. 38ನೇ ವಯಸ್ಸಿಗೆ MP ಅನಿಸ್ಕೊಂಡ್ಬಿಟ್ರು. ಅದಕ್ಕೂ ಮೊದಲು ತಮ್ಮ ಕುಟುಂಬ ವರ್ಗದವರನ್ನೆಲ್ಲ ತನ್ನ 17ನೇ ವಯಸ್ಸಲ್ಲಿ ಧಿಕ್ಕರಿಸಿಬಿಟ್ಟು ಡಾಕ್ಟರ್ ಆಗೋದ್ರ ಬದಲು ಆ್ಯಕ್ಟರ್ ಆಗಲಿಕ್ಕೆ ಮುಂಬೈಗೆ ಓಡಿ ಬಂದವರು ಈ ಕಂಗನಾ ರನಾವತ್. ಆಕೆ ಮುತ್ತಜ್ಜ ಒಂದು ಕಾಲದಲ್ಲಿ MLA ಆಗಿದ್ದರು, ಅವರ ಅಜ್ಜ IAS ಅಧಿಕಾರಿಯಾಗಿದ್ದರು ಮತ್ತು ಅವರ ತಂದೆ ಒಬ್ಬ ವ್ಯಾಪಾರಿಯಾಗಿದ್ದರು. ಈ ಥರದ ಕೌಟುಂಬಿಕ ಹಿನ್ನೆಲೆಯಿಂದ ಬಂದಿರುವ ಈ ಠಾಕೂರ್ ಸಮುದಾಯದ ಕಂಗನಾ ರನಾವತ್ ಈಗಾಗಲೇ ತಮ್ಮ ಸಿನಿಮಾ ಬದುಕಿನಲ್ಲಿ ಸುಮಾರು 20 ವರ್ಷಗಳ ಸಿನಿಮಾ ಬದುಕಿನಲ್ಲಿ 6 ಫಿಲ್ಮ್ಫೇರ್ ಪ್ರಶಸ್ತಿಗಳು, 4 ಬಾರಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದದ್ದಷ್ಟೇ ಅಲ್ಲ, ಪದ್ಮಶ್ರೀ ಪುರಸ್ಕಾರವನ್ನು ಕೂಡ ಪಡ್ಕೊಂಡಿದ್ದಾರೆ. ಯಾಕೆ ಈಗ ಇಷ್ಟು ಬೇಗ ಈಕೆಗೆ ಪದ್ಮಶ್ರೀ ಪುರಸ್ಕಾರ ಅಂತ ಪ್ರಶ್ನೆ ಮಾಡಿಕೊಂಡವರು ಈ ಎಮರ್ಜೆನ್ಸಿ ಅನ್ನೋ ಸಿನಿಮಾ ನೋಡಲೇಬೇಕು. ಈ ಎಮರ್ಜೆನ್ಸಿ ಅನ್ನೋ ಸಿನಿಮಾ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಡೆಯೋ ಒಂದು ಏಕಪಕ್ಷೀಯ ಪ್ರಹಾರವಲ್ಲ, ಏಕಪಕ್ಷೀಯವಾದ ಇಂದಿರಾ ಗಾಂಧಿ ಕುಟುಂಬದ ವಿರುದ್ಧದ ಕೀಳು ಅಭಿರುಚಿಯ ಆ ಥರದ ವಾಗ್ದಾಳಿ ಏನೂ ಇಲ್ಲ. ಇದರಲ್ಲಿ ಅತ್ಯಂತ ವಸ್ತುನಿಷ್ಠವಾಗಿ ಒಬ್ಬ ಕಲಾವಿದೆಯಾಗಿ, ಒಬ್ಬ ಹೆಣ್ಣುಮಗಳಾಗಿ ಆ ಇಂದಿರಾ ಗಾಂಧಿಯ ಕೋಲಾಹಲಭರಿತ ಜೀವನ ಗಾಥೆಯನ್ನು ಅದ್ಭುತವಾಗಿ, ಸಾಕಷ್ಟು ನಾಟಕೀಯತೆ ಇದೆ, ಒಂದು ಸೃಜನಶೀಲತೆಗೋಸ್ಕರ ಹಾಗಾಗಿ ಕೆಲವು ಅನಗತ್ಯವಾದ ಹಾಡುಗಳನ್ನು ಸೇರಿಸ್ಬೋದು. ಆದರೆ ಇಂಥ ಕಥಾವಸ್ತುವನ್ನು ಕೈಗೆತ್ಕೊಂಡು ಒಬ್ಬ ಹೆಣ್ಣುಮಕ್ಕಳು ಇಂದಿರಾ ಗಾಂಧಿಯವರ ಬಯೋಪಿಕ್ ಮಾಡಲಿಕ್ಕೆ ಹೊರಟಿದ್ದೇ ಒಂದು ದೊಡ್ಡ ಸಾಹಸ. ಯಾಕಂದರೆ ಇದುವರೆಗೂ ಆಂಧಿ ಅನ್ನೋ ಸಿನಿಮಾ 1980ರ ದಶಕದಲ್ಲೇ ಬಂದಿತ್ತು, ಆದರೆ ಅದು ಎಲ್ಲವೂ ಕೂಡ ಒಂದು ಕಾಲ್ಪನಿಕ ಕಥಾವಸ್ತುವಾಗಿತ್ತು. ಇದರಲ್ಲಿ ಇಂದಿರಾ ಗಾಂಧಿಯ ಜೀವನಗಾಥೆಯನ್ನು ಕುರಿತಂತೆ ಕಂಗನಾ ರನಾವತ್ ಸ್ವತಃ ತಾನೇ ಇಂದಿರಾ ಗಾಂಧಿಯೇ ಭೂಮಿಗಿಳಿದು ಬಂದವರಂತೆ ಕಾಣಿಸಿಕೊಂಡಿದ್ದಾರೆ, ಅಭಿನಯಿಸಿದ್ದಾರೆ, ಮಾತನಾಡಿದ್ದಾರೆ. ಹಾವಭಾವ, ಮುಖಭಾವ, ಅವರ ಎಲ್ಲ ವ್ಯಕ್ತಿತ್ವದ ನವರಸರನ್ನುಗಳು ಕೂಡ ಅತ್ಯಂತ ಮನಮೋಹಕವಾಗಿ ಚಿತ್ರಿಸಿದ್ದಾರೆ ಕಂಗನಾ ರನಾವತ್. ಈ ಸಿನಿಮಾ ಇಂದಿರಾ ಗಾಂಧಿಯನ್ನು ಕೇವಲ ಒಬ್ಬ ರಾಜಕೀಯ ನಾಯಕಿಯಾಗಿ ಅಥವಾ ಭಾರತದಲ್ಲಿ ಸರ್ವಾಧಿಕಾರಿ ಆಳ್ವಿಕೆಯನ್ನು ಹೇರಿದ್ಲು ಅನ್ನೋ ವಿಲನ್ನಾಗಿ ಮಾತ್ರ ತೋರಿಸಿಲ್ಲ. ಹಾಗೆ ಆಕೆ ಬಾಲ್ಯದಿಂದ ಒಬ್ಬ ಅಭದ್ರತೆ, ಅನಿಶ್ಚಿತೆ ಮತ್ತು ಪರಿಸ್ಥಿತಿಯ ಬಲಿಪಶುವಾಗಿ ಬೆಳೀತಾ ಬಂದರು ಇಂದಿರಾ ಗಾಂಧಿ ಅನ್ನೋದನ್ನು ಕೂಡ ಚಿತ್ರಿಸುವಂಥ ಒಂದು ಧೈರ್ಯ ತೋರಿದ್ದಾರೆ. ಅದು ಭಾರತೀಯ ಜನತಾ ಪಕ್ಷದ ಒಬ್ಬ ಸಂಸದೆಯಾಗಿಬಿಟ್ಟು ಕಾಂಗ್ರೆಸ್ನ ಅತ್ಯಂತ ಪ್ರಚಂಡ ನಾಯಕಿ, ಜನನಾಯಕಿ ಇಂದಿರಾ ಗಾಂಧಿಯವ್ರ ಕುರಿತಂತೆ ಒಂದು ವಸ್ತುನಿಷ್ಠ ಕಥಾನಕವನ್ನು ಅನಾವರಣ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಚಿಕ್ಕ ವಯಸ್ಸಲ್ಲೇ ಯಾವ ರೀತಿ ಇಂದಿರಾ ಗಾಂಧಿಗೆ ಅವರ ಸೋದರತ್ತೆ ವಿಜಯಲಕ್ಷ್ಮಿ ಪಂಡಿತ್ ಒಂಥರ ಕಣ್ಕಿಸರಾಗಿ ಕಾಡ್ತಾಯಿದ್ರು, ಹೇಗೆ ಈಕೆ ಬೆಳವಣಿಗೆಗೆ ಅಡ್ಡಿಪಡಿಸ್ತಾ ಬಂದರು, ಹೇಗೆ ಈಕೆ ತಾಯಿಯನ್ನು ದ್ವೇಷಿಸ್ತಾ ಇದ್ದರು, ಅಲಕ್ಷ್ಯ ಮಾಡ್ತಾ ಬರ್ತಾಯಿದ್ರು, ಎಲ್ಲಿಂದ ಹಿಡಿದು
ಮುಂದೆ ಭಾರತದ ಪ್ರಧಾನಮಂತ್ರಿಯಾದ ತಮ್ಮ ತಂದೆ ನೆಹರು ತಮಗೆ ತೀನ್ ಮೂರ್ತಿ ಭವನದಲ್ಲಿ ಆಶ್ರಯ ಕೊಟ್ಟರೂ ಕೂಡ ರಾಜಕಾರಣದಲ್ಲಿ ಒಮ್ಮೆ ಕೂಡ ಚುನಾವಣೆ ನಿಲ್ಲಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಒಂದೇ ಒಂದು ಬಾರಿಗೆ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಆಗೋ ಅವಕಾಶ ಸಿಕ್ಕರೂ ಕೂಡ ಅದನ್ನು ಕೇವಲ 2 ವರ್ಷದಲ್ಲಿ ಹೇಗೆ ಮೊಟಕುಗೊಳಿಸ್ಬಿಟ್ರು. ಜೊತೆಗೆ ನೇರವಾಗಿ ಇನ್ನು ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಾಗ ಸುಮ್ಮನೆ ಕೇರಳದಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಆರಿಸಿ ಬಂದಿದ್ದ ಒಂದು ಕಮ್ಯುನಿಸ್ಟ್ ಸರ್ಕಾರವನ್ನೇ ಭಂಗಗೊಳಿಸ್ಬಿಟ್ಟೆ ಅಲ್ಲ, ನೀನು ಅಲ್ಲಿನ ಕಮ್ಯುನಿಸ್ಟ್ ಎಡಪಂಥೀಯ ಉಗ್ರವಾದಿಗಳ ಜೊತೆಗೆ ಸೇರ್ಕೊಂಡ್ಬಿಟ್ಟು ಒಂದು ಚುನಾಯಿತ ಸರ್ಕಾರವನ್ನು ನಂಬೂದ್ರೀಪ ಸರ್ಕಾರವನ್ನು ಕೆಡವಿಬಿಟ್ಟೆ ಅಲ್ಲ ಅನ್ನೋ ಒಂದು ಸಂಭಾಷಣೆ ತಂದೆ ಮತ್ತು ಮಗಳ ಜೊತೆಗೆ ನಡೆಯುತ್ತೆ. ಇಂದಿರಾ ಗಾಂಧಿ ಅವ್ರದ್ದು ಹೇಳಿಕೆ ಹೇಳಿ ಒಂಥರ ಅನಿಶ್ಚಿತ, ಅತ್ಯಂತ ಅಭದ್ರತೆಯ ಬಾಲ್ಯ ಮತ್ತು ವಿದ್ಯಾಭ್ಯಾಸ ಕೂಡ. ಅವರ ತಂದೆ, ಅವರ ಅಜ್ಜ, ಅವರ ತಾಯಿ ಎಲ್ಲರೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮುಳುಗಿದ್ರಿಂದ ಆಕೆಗೆ ಶಾಲಾಭ್ಯಾಸ ಕೂಡ ಅಭದ್ರವಾಗಿತ್ತು, ಮುಂದೆ ಕಾಲೇಜು ಅಭ್ಯಾಸ ಕೂಡ ಅಪೂರ್ಣವಾಗಿತ್ತು. ಜೊತೆಗೆ ತಾಯಿ ಯಾವಾಗಲೂ ಕಾಯಿಲೆಯಿಂದ ನರಳ್ತಾ ಇದ್ದರು. ಆಕೆಗೆ ಆರೈಕೆ ಮಾಡಲಿಕ್ಕೆ ವಿದೇಶಕ್ಕೆ ಹೋಗಿ ನೆಲೆಸಬೇಕಾಗಿತ್ತು. ತಾಯಿ ಕೂಡ ಅಕಾಲಿಕವಾಗಿ ಮರಣ ಹೊಪ್ತಾರೆ, ಇದೇ TB ರೋಗಕ್ಕೆ ಬಲಿಯಾಗ್ತಾರೆ. ಅದಾದ ನಂತರ ಆಕೆ ಆರಿಸ್ಕೊಂಡಿದ್ದೆಲ್ಲ ಯಾವುದೇ ಉದ್ದೇಶರಹಿತವಾದ ದಾರಿ. ಆಕೆ ದಾಂಪತ್ಯ ಕೂಡ ಛಿದ್ರವಾಯಿತು. ಅವರ ಪ್ರತಿಭಾಶಾಲಿ ಗಂಡ ಫಿರೋಜ್ ಗಾಂಧಿ ಜೊತೆಗೆ ಸಾಮರಸ್ಯ ಮೂಡದೇ ಹೇಗೆ ದೂರ ಆಗ್ತಾರೆ. ಇಬ್ಬರು ಗಂಡು ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ತಮ್ಮ ತಂದೆಯ ಸಹಾಯಕಿಯಾಗಿ ತೀನ್ಮೂರ್ತಿ ಭವನಕ್ಕೆ ಬರ್ತಾರೆ. ಸ್ವಾತಂತ್ರ್ಯ ಬಂದಾಗಿನಿಂದ ಅವರು ಆವತ್ತಿನ ಪ್ರಧಾನಮಂತ್ರಿಯ ಆಪ್ತ ಪರಿಚಾರಿಕೆಯಾಗಿಯೇ ತಮ್ಮ ಜೀವನವನ್ನು ಮುಂದುವರಿಸ್ತಾರೆ. ತಂದೆ ಮೂಲಕ ಸಾಕಷ್ಟು ರಾಜಕಾರಣದ ಬಗ್ಗೆ, ಆಡಳಿತದ ಬಗ್ಗೆ, ವಿದೇಶಾಂಗ ವ್ಯವಹಾರಗಳ ಬಗ್ಗೆ ಸಾಕಷ್ಟು ಜ್ಞಾನ ಪಡ್ಕೊಂಡ್ರೂ ಕೂಡ ಅವರಿಗೆ ನೇರವಾದ ಒಂದು ವೈಧಾನಿಕ ಪದವಿ ಸಿಗಲೇ ಇಲ್ಲ. ಅವ್ರನ್ನ ಲೋಕಸಭೆಗಾಗಲಿ ರಾಜ್ಯಸಭೆಗಾಗಲಿ ಅವಕಾಶವನ್ನು ಕಲ್ಪಿಸಿಕೊಡಲೇ ಇಲ್ಲ ಜವಾಹರ್ಲಾಲ್ ನೆಹರು. ಆಕೆ ಧೈರ್ಯ, ಆಕೆ ಪ್ರತಿಭೆ ಬಗ್ಗೆ ಅವರಿಗೆ ವಿಶ್ವಾಸ ಇದ್ದರೂ ಕೂಡ ಯಾಕೋ ಆಕೆಗೆ ವಿದ್ಯಾಭ್ಯಾಸ ಅಪೂರ್ಣ, ದಾಂಪತ್ಯ ಒಂಥರ ಅನಿಶ್ಚಿತ. ಹೀಗಾಗಿ ನೆಹರು ಅವರಿಗೆ ಆಕೆಯ ವ್ಯಕ್ತಿತ್ವದ ಬಗ್ಗೆ ಪೂರ್ಣ ವಿಶ್ವಾಸ ಇರಲಿಲ್ಲ ಅಂತ ಕಾಣುತ್ತೆ. ಈ ಚಿತ್ರದಲ್ಲಿ ಬರೋ ಒಂದು ಸನ್ನಿವೇಶ, ಅದರಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರ ಒಂದು ನಿಯೋಗ ಬರುತ್ತೆ. ಅದು ಚೈನಾ ಯುದ್ಧದ ನಂತರ, ಚೈನಾ ಯುದ್ಧದ ಸೋಲಿನ ನಂತರ ನಿತ್ರಾಣವಾಗಿದ್ದ ನೆಹರು ಅವರನ್ನ ಭೇಟಿಯಾಗಲಿಕ್ಕೆ ಬರ್ತಾರೆ. ದಯವಿಟ್ಟು ತಾವು ಶತಾಯುಷಿಗಳಾಗಿ, ಆದರೆ ಭಾರತದ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ, ಕಾಂಗ್ರೆಸ್ ಪಕ್ಷದ ಉಳಿವಿನ ದೃಷ್ಟಿಯಿಂದ ನಿಮ್ಮ ಉತ್ತರಾಧಿಕಾರಿ ಯಾರು ಅನ್ನೋದನ್ನು ಇವಾಗಲೇ ಸೂಚಿಸಿ ಅಂತ ಕೇಳಿದಾಗ ಮಗಳು ಇಂದಿರಾ ಗಾಂಧಿ ಆ ಕೊಠಡಿಯ ಹೊರಗೆ ನಿಂತ್ಕೊಂಡು ಸಂಭಾಷಣೆಯನ್ನು ಕೇಳಿಸ್ಕೊಳ್ತಾ ಇರ್ತಾರೆ. ಅವರ ತಂದೆ ತನ್ನ ಹೆಸರು ಹೇಳ್ಬೋದು ಅಂತ ನಿರೀಕ್ಷೆ ಇದ್ದ ಇಂದಿರಾಜಿಗೆ ಭಾರಿ ನಿರಾಸೆ ಆಗುತ್ತೆ. ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ತಮ್ಮ ಉತ್ತರಾಧಿಕಾರಿಯನ್ನಾಗಿ ನೇಮಿಸ್ತಾರೆ ನೆಹರು. ಈ ಬಗ್ಗೆ ಕೂಡ ಒಂದು ವಾಗ್ಯುದ್ಧ ನಡೆಯುತ್ತೆ. ಇದೆಲ್ಲವೂ ಆದ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನಂತರ ಅವರೇ ಪ್ರಧಾನಿ ಆಗ್ತಾರೆ. ಪ್ರಧಾನಿ ಆದ ನಂತರ ಬಾಂಗ್ಲಾದೇಶ್ ಸಮರವನ್ನು ನಿರ್ವಹಿಸ್ತಾರೆ. ಬಾಂಗ್ಲಾದೇಶ್ ವಿಮೋಚನೆಗೆ ಕಾರಣರಾಗ್ತಾರೆ. ಆ ಯುದ್ಧಕ್ಕೆ ಪೂರ್ವಭಾವಿಯಾಗಿ ಅಮೆರಿಕಕ್ಕೆ ಹೋದಾಗ ಆವತ್ತಿನ ಅಲ್ಲಿನ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಆತನ ಅವಮಾನಕಾರಿ ಮುಜುಗರಮಯ ಮಾತುಗಳಿಗೆ ಯಾವ ರೀತಿ ದಿಟ್ಟತನದಿಂದ ಉತ್ತರಿಸ್ತಾರೆ. ಆತನ ಬೆದರಿಕೆ ಹೆದರದೇ ಭಾರತೀಯ ಸೈನ್ಯವನ್ನು ಮುನ್ನುಗ್ಗಿಸಿ ಆ ಪಾಕಿಸ್ತಾನಿ ಸೇನೆಗಳ ಶರಣಾಗತಿಗೆ ಕಾರಣರಾಗ್ತಾರೆ. ಇತ್ಯಾದಿ ಎಲ್ಲವೂ ಕೂಡ ನಮಗೆ ಚಿರಪರಿಚಿತವಾದ ಇತಿಹಾಸವಿದೆ. ಅದೆಲ್ಲದರ ಜೊತೆಗೆ ಮುಂದೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ತಮ್ಮ ವಿರುದ್ಧ ರಾಜನಾರಾಯಣ್ ಸಲ್ಲಿಸಿದ ಚುನಾವಣಾ ಅರ್ಜಿಯನ್ನು ಹೈಕೋರ್ಟು ಎತ್ತಿ ಹಿಡಿಯುತ್ತೆ, ಅದರ ಸಿಂಧುತ್ವವನ್ನು ಎತ್ತಿ ಹಿಡಿಯುತ್ತೆ. ಜೊತೆಗೆ ಇವರ ಆಯ್ಕೆಯನ್ನು ಅಸಿಂಧುಗೊಳಿಸಿಬಿಟ್ಟು 6 ವರ್ಷಗಳ ಕಾಲ ಸಂಸತ್ತಿನ ಸದಸ್ಯತ್ವದಿಂದಲೇ ಆಕೆಯನ್ನು ಅಮಾನತುಗೊಳಿಸಿಬಿಡುತ್ತೆ ಕೋರ್ಟು. ಆಕೆ ಆಯ್ಕೆಯನ್ನು ರದ್ದುಗೊಳಿಸಿದ ಆ ಘಟನೆಯ ನಂತರ ಅವರ ಮಗ, ಕಿರಿಯ ಮಗ ಸಂಜಯ್ ಗಾಂಧಿಯ ಪ್ರವೇಶವಾಗುತ್ತೆ. ಯಾವ ರೀತಿ ಸಂಜಯ್ ಗಾಂಧಿ ಆ ತುರ್ತು ಪರಿಸ್ಥಿತಿ ಹೇರಲಿಕ್ಕೆ ಕಾರಣವಾಗ್ತಾರೆ. ತುರ್ತು ಪರಿಸ್ಥಿತಿಯಲ್ಲಿ ನಡೆದ ಅನೇಕ ರಾದ್ಧಾಂತಗಳಿಗೆ, ಅನೇಕ ದುರಂತಗಳಿಗೆ ಆತನೇ ಚಾಲನ ಶಕ್ತಿ ಆಗಿರ್ತಾನೆ. ಸಂವಿಧಾನೇತರ ಶಕ್ತಿ ಆಗಿಬಿಟ್ಟು 20 ತಿಂಗಳ ಕಾಲ ತಮ್ಮ ತಾಯಿಯ ಸಿಂಹಾಸನ ಹಿಂದಿನ ಶಕ್ತಿ ಕೇಂದ್ರವಾಗಿ ಮೆರಿತಾನೆ. ಇದೆಲ್ಲವೂ ಕೂಡ ಈ ಚಿತ್ರದಲ್ಲಿ ಸೊಗಸಾಗಿ ಬಂದಿದೆ. ಆದರೆ ಉದ್ದಕ್ಕೂ ಕೂಡ ಆಕೆ ಆಪ್ತ ಗೆಳತಿ ಪುಪುಲ್ ಜೈಕರ್ ಅವರ ವ್ಯಕ್ತಿತ್ವ ಕೂಡ ಆಕೆ ಒಂಥರ ಆತ್ಮಸಂಗಾತಿಯಾಗಿ ಬೇರೆ ಬೇರೆ ಕಷ್ಟದ ಸಂದರ್ಭದಲ್ಲಿ, ಸಂತೋಷದ ಸಂದರ್ಭಗಳಲ್ಲಿ ಯಾವ ರೀತಿ ಹಂಚ್ಕೊಳ್ತಾ ಇರ್ತಾರೆ ತಮ್ಮ ಖಾಸಗಿತನವನ್ನು. ಯಾವ ರೀತಿ ಸಂಜಯ್ ಗಾಂಧಿ ಅಟ್ಟಹಾಸದಿಂದ ಸ್ವತಃ ಆಕೆನೇ ಬೇಸದ್ಬಿಟ್ಟು ಅಸಹಾಯಕಳಾಗಿ ಒಬ್ಬ ಆಧ್ಯಾತ್ಮಿಕ ಗುರುವಿನಿಗೆ ಶರಣಾಗ್ತಾರೆ. ಇತ್ಯಾದಿ ಎಲ್ಲವೂ ಬಂದುಬಿಟ್ಟಿದೆ. ಈ ಚಿತ್ರದ ಪ್ರಮುಖ ರೆಫರೆನ್ಸ್ ಪಾಯಿಂಟ್ ಆಕೆ ಇಡೀ ಜೀವನಗಾಥೆ ಮತ್ತು ರಾಜಕೀಯ ಏರಿಳಿತಗಳನ್ನೆಲ್ಲ ಬಿಂಬಿಸಲಿಕ್ಕೆ ಆಕೆ ಬಳಸ್ಕೊಂಡಿರೋ 4 ಪಾತ್ರಗಳನ್ನು, ಅದರಲ್ಲಿ ಬಹುಮುಖ್ಯವಾಗಿ ಜಗಜೀವನ್ ರಾಮ್. ಆ ಜಗಜೀವನ್ ರಾಮ್ ಪಾತ್ರಧಾರಿಯಾಗಿರೋ ಸತೀಶ್ ಕೌಶಿಕ್ ಆರಂಭದಿಂದಲೇ ತುರ್ತು ಪರಿಸ್ಥಿತಿ ಹೇರಲಿಕ್ಕೆ ಮುಂಚಿನ ದಿನದಲ್ಲೇ ಕೂಡ ನಿಮಗೆ ನಿಮ್ಮ ಆಯ್ಕೆಯನ್ನು ಹೈಕೋರ್ಟ್ ರದ್ದುಗೊಳಿಸಿದೆ ನಿಜ, ಆದ್ದರಿಂದ
ನಾವು ಪ್ರಜಾಪ್ರಭುತ್ವವನ್ನು ಉಳಿಸ್ಕೋಬೇಕು, ಒಂದು ಪರ್ಯಾಯ ಆಯ್ಕೆಯನ್ನು ಮಾಡಬೇಕಂತ ಹೇಳಿದಾಗ ಯಾವ ರೀತಿ ಆಕೆ ಅದು ನಿರಾಕರಿಸ್ತಾರೆ. ಸಂಜಯ್ ಗಾಂಧಿ ಆಕೆ ಆ ಸಭೆಗೆ ನುಗ್ಗಿಬಿಟ್ಟು ಸಭಾಭಂಗ ಮಾಡಿಬಿಟ್ಟು ಜಗಜೀವನ್ ರಾಮ್ ಥರದ ಹಿರಿಯ ದಲಿತ ನಾಯಕರಿಗೆ ಬೆದರಿಸ್ತಾರೆ. ಅದಾದ ನಂತರವೂ ಕೂಡ ತುರ್ತು ಪರಿಸ್ಥಿತಿ ನಂತರ ಜಗಜೀವನ್ ರಾಮ್ಗೆ ಹೇಗೆ ಆಗಿನ ಕಾಲಧರ್ಮವೇ ಮತ್ತೆ ನ್ಯಾಯವನ್ನು ಕೊಡಿಸುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಜಯಪ್ರಕಾಶ್ ನಾರಾಯಣ್ ತುರ್ತು ಪರಿಸ್ಥಿತಿಗೆ ಕಾರಣವಾದ ಸಂಪೂರ್ಣ ಕ್ರಾಂತಿ ಹೋರಾಟದ ನೇತಾರ ಮತ್ತು ಬಾಲ್ಯದಿಂದ ಕೂಡ ನೆಹರು ಕುಟುಂಬದ ಅತ್ಯಂತ ಆಪ್ತ ಹಿತೈಷಿಯಾಗಿದ್ದ ಜಯಪ್ರಕಾಶ್ ನಾರಾಯಣ್ ಪಾತ್ರದಲ್ಲೂ ಕೂಡ ಅನುಪಮ್ ಖೇರ್ ಅತ್ಯಂತ ಮನನೀಯವಾಗಿ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ ಈ ಚಿತ್ರದಲ್ಲಿ. ಅದೇ ರೀತಿ ಶ್ರೇಯಸ್ ತಳ್ಪಾಡೆ ಅಟಲ್ ಬಿಹಾರಿ ವಾಜಪೇಯಿ ಕೇವಲ ವಿರೋಧ ಪಕ್ಷದ ನಾಯಕ ಮಾತ್ರ ಆಗಿರಲಿಲ್ಲ. ಇಂದಿರಾ ಗಾಂಧಿ ಎಷ್ಟೇ ಕಠೋರವಾದ ವ್ಯಕ್ತಿತ್ವ ಇದ್ದರೂ ಕೂಡ ತಮ್ಮ ಮುತ್ಸದ್ದಿತನದಿಂದ ಅನೇಕ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯನ್ನೇ ಕರಗಿಸ್ಬಿಡ್ತಾರೆ ವಾಜಪೇಯಿ. ಇದರ ಜೊತೆಗೆ ವಿಶಾಖ್ ನಾಯರ್ ಈ ಹೊಸ ತಲೆಮಾರಿನ ಕಲಾವಿದ ಸಂಜಯ್ ಗಾಂಧಿಯಾಗಿ ಆತನ ಎಲ್ಲ ಅವತಾರಗಳನ್ನು ಈ ಸಿನಿಮಾದಲ್ಲಿ ತಮ್ಮ ತಾಯಿಯನ್ನು ಹೇಗೆ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರ್ತಾರೆ. ತುರ್ತು ಪರಿಸ್ಥಿತಿಯ ನಂತರ ಜನತಾ ಸರ್ಕಾರ ಪತನವಾಗಿ ಮತ್ತೆ 1980ರಲ್ಲಿ ತಮ್ಮ ತಾಯಿ ವಾಪಸ್ ಪ್ರಧಾನಮಂತ್ರಿಯಾಗಿ ಮರಳಿದಾಗ ತನ್ನನ್ನು ದೂರ ಇಡ್ತಾಳೆ ಅನ್ನೋದು ಕೂಡ ಅದಕ್ಕೆ ಎಷ್ಟು ಕಾಡಿರುತ್ತೆ. ಇದೆಲ್ಲವೂ ಕೂಡ ನೀವು ಎಮರ್ಜೆನ್ಸಿ ಸಿನಿಮಾ ನೋಡಬೇಕು. ಕೇವಲ BJP ಅವರು ಮಾತ್ರವಲ್ಲ, BJP ಅವ್ರಿಗೆ ಇಂದಿರಾ ಗಾಂಧಿ ಅಂದರೆ ಒಬ್ಬ ವಿಲನ್. ಆದರೆ ಕಾಂಗ್ರೆಸ್ಸಿಗರೇ ತಮ್ಮ ಆರಾಧ್ಯ ದೈವ ಇಂದಿರಾ ಗಾಂಧಿ ಕೇವಲ ತಮ್ಮನ್ನು ಚುನಾವಣೆಯಲ್ಲಿ ಗೆಲ್ಲಿಸ್ಕೊಡುವಂಥ ಮಾಂತ್ರಿಕ ಶಕ್ತಿ ಮಾತ್ರವಾಗಿರಲಿಲ್ಲ, ಆಕೆ ಕೂಡ ಒಬ್ಬ ಹೆಣ್ಮಗಳಾಗಿದ್ಲು. ಒಬ್ಬ ಸಹಜ ಮಾನವೀಯ ಸತ್ವ ದೌರ್ಬಲ್ಯಗಳಿದ್ದ ಒಬ್ಬ ಗಟ್ಟಿ ನಾಯಕಿ ಆಗಿದ್ಲು. ಇಂದಿರಾ ಗಾಂಧಿಯ ಸಮಗ್ರ ವ್ಯಕ್ತಿತ್ವವನ್ನು ಅರ್ಥಕೊಳ್ಬೇಕು ಅನ್ನೋರು ಕೂಡ ಆ ಕಾಂಗ್ರೆಸ್ಸಿಗೆ ಕೂಡ ಅವ್ರನ್ನ ನೋಡಬೇಕು. ಮೊನ್ನೆ ತಾನು ನೀವು ಮಹಾತ್ಮ ಗಾಂಧಿ ಅವ್ರನ್ನ ನೆನಪಿಸ್ಕೊಂಡ್ರಿ, ಇಂದಿರಾ ಗಾಂಧಿ ಅವ್ರನ್ನ ಮರ್ತೇ ಬಿಟ್ಟಿದ್ದೀರಿ. ಇಂದಿರಾ ಗಾಂಧಿಯವರ ಸಮಗ್ರ ವ್ಯಕ್ತಿತ್ವದ ಚಿತ್ರಣವನ್ನು ನೀವು ಕಂಗನಾ ರಣಾವತ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೇ ಇರಲಿ, ಆಕೆ ನಿಮ್ಮ ಪಕ್ಷವನ್ನು ದ್ವೇಷಿಸ್ತಾಳೆ, ವಿರೋಧಿಸ್ತಾಳೆ, ಟೀಕಿಸ್ತಾಳೆ. ಆದರೆ ಇಂದಿರಾ ಗಾಂಧಿಯನ್ನು ಒಬ್ಬ ಮನುಷ್ಯಳಾಗಿ, ಒಬ್ಬ ಹೆಣ್ಣುಮಗಳಾಗಿ ಆಕೆ ಚಿತ್ರಿಸೋ ರೀತಿಯನ್ನು ಈ ಎಮರ್ಜೆನ್ಸಿ ಸಿನಿಮಾ ನೋಡಿದಾಗ ಸ್ವಲ್ಪವಾದರೂ ಕಾಂಗ್ರೆಸ್ಸಿಗರು ತಮ್ಮ ಸುಪ್ರಸಿದ್ಧ ಕಾಂಗ್ರೆಸ್ ಸಂಸ್ಕೃತಿಯಿಂದ ಹೊರಗೆ ಬಂದು ಕೇವಲ ಭಟ್ಟಂಗಿಗಳ ಥರ ಇಂದಿರಾ ಗಾಂಧಿ ಮತ್ತು ಅವ್ರ ಕುಟುಂಬದವ್ರನ್ನ ಆರಾಧಿಸೋರ ಬದಲು ಭಾರತದ ಸಮಕಾಲೀನ ಚರಿತ್ರೆಯನ್ನು ವಸ್ತುನಿಷ್ಠವಾಗಿ ನೋಡಲಿಕ್ಕೆ ನಿಮಗೊಂದು ಸಹಾಯ ಮಾಡುತ್ತೆ ಈ ಸಿನಿಮಾ. ಆದ್ದರಿಂದಲೇ ನಾನು ಹೇಳ್ತಿರೋದು, ಎಮರ್ಜೆನ್ಸಿ ಅದು ಬರೀ ಸಿನಿಮಾವಲ್ಲ, ಸತ್ಯದ ಸಾಕ್ಷಾತ್ಕಾರ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.